ಯೂಟ್ಯೂಬ್ ಚಾನಲ್ ಹೊಸಬರಾಗಿರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇವತ್ತೇನಪ್ಪ ವಿಚಾರ ಅಂತ ಹೇಳಿದ್ರೆ, 409 ಪೋಸ್ಟು ಖಾಲಿ ಅದೇ ಅಂತ ನಾನು ನಿಮ್ಗೆ ಏನು ಹೇಳಿದ್ದೀವಿ ಅದನ್ನು ರಾಮಲಿಂಗ ರೆಡ್ಡಿಯವರೇ ಇವತ್ತು ಸ್ವತಃ ಹೇಳಿದ್ದಾರೆ. ನೆನೆ ಏನಂತ ಹೇಳಿದರೆ, ಮಂಗಳೂರು, ಪುತ್ತೂರು, ರಾಮನಗರ ಮತ್ತು ಚಾಮರಾಜನಗರದಲ್ಲಿ ಏನಿತ್ತು ಆ ಪೋಸ್ಟನ್ನು ಕಂಪ್ಲೀಟ್ ಮಾಡಿದ್ದಾರೆ. ಮೊದಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದು ಇಲ್ಲೆಲ್ಲ ಖಾಲಿ ಅದೆ, ಅದನ್ನು ಇನ್ನು ವೇಕೆನ್ಸಿ ಇದೆ ಅಂತ ಒಂದು 409 ಜನ ಇದು ಟೋಟಲ್ ಆಗಿ ಅಂತ ಹೇಳಿದ್ದೆ ನಿಮಗೆ. ಅದು ಅವರು ಕ್ಲಿಯರಿಟಿ ಕೊಟ್ಟಿದ್ದಾರೆ. ಆ ವಿಡಿಯೋನ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಅದೇ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಒಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, 1000 ಜನಕ್ಕೆ ಏನು ಈಗ ಮಾಡ್ಕೋಬೇಕು ಅಂತಿದ್ರು ಅವತ್ತು ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ ನೆನ್ನೆ. ಏನಂತ ಹೇಳಿದರೆ, 1000 ಜನದಲ್ಲಿ ಏನು ಅಂತ ಹೇಳಿದರೆ, ಹಿಂದೆ ಏನು ನೀವು ಡ್ರೈವಿಂಗಲ್ಲಿ 48 ಈ ರೇಂಜಲ್ಲಿ ಏನು ಸ್ಕೋರ್ ಬಂದಿತ್ತು ಅವ್ರನ್ನ ನಿಯೋಜನೆ ಮಾಡಿ ಅವ್ರಿಗೆ ತಗತ್ತೀವಿ ಅಂತ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ವಿಡಿಯೋನು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಜೊತೆಗೆ ಏನಪ್ಪ ಅಂದರೆ, ಡ್ರೈವರ್ ಕಮ್ ಇದಕ್ಕೆ 1,500 ಪೋಸ್ಟು ಖಾಲಿ ಇದೆ ಅಂತ ಇಲಾಖೆಯಲ್ಲಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇವತ್ತು. ಹಂಗಾಗಿ ಡ್ರೈವರ್ಗೆ ಅಂತ ಹೇಳಿದ್ದಾರೆ 1,500 ಖಾಲಿ ಇದೆ ಇಲಾಖೆಯಲ್ಲಿ ಅಂತ ಅವರು ಕನ್ಫರ್ಮ್ ಆಗಿದೆ. ಮುಂದಿನ ದಿನಗಳಲ್ಲಿ ಏನಾರ 1000 ಪೋಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಈ ಏನು ಕಡಿಮೆ ನಂಬರಲ್ಲಿ, ಅರ್ಧ ನಂಬರಲ್ಲಿ, 1 ನಂಬರಲ್ಲಿ ಹೋಗಿರೋರು ಚಾನ್ಸ್ ಐತೆ ಇದರಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೆನ್ನೆ ಫಸ್ಟು ಏನಂತ ಹೇಳಿದ್ರೆ ನೆನ್ನೆ ತಿಳಿಸಿದ್ದಾರೆ. ಹಂಗಾಗಿ ದಯಮಾಡಿ ಏನೋ ನಿರಾಸೆ ಹೊಂದಿದ್ರಿ, ನಮ್ಮದು ಸೆಲೆಕ್ಷನ್ ಆಗಿಲ್ಲ, 48 ಬಂದಿರೋರು ಸೆಲೆಕ್ಷನ್ ಆಗಿಲ್ಲ ಸುಮಾರು ಜನ ಅನ್ನೋರಿಗೆ 1,000 ಏನು ನೇಮಕಾತಿ ಮಾಡ್ಕೋತಾರೋ ಅದರಲ್ಲಿ ಏನು ನೇಮಕಾತಿಲಿ ಏನೇನಿರ್ತದೆ ಅಂತ ಮಾಮೂಲಿ ಈಗ ಅವರು ಸ್ಕೋರ್ ಮಾಡಿ ಯಾವುದೇ ಟೆಸ್ಟ್ ಕೊಟ್ಟು ಎಲ್ಲ ನೀವು ಆಲ್ರೆಡಿ ಕೊಟ್ಟಿದ್ದೀರಿ ಅಂಥವ್ರನ್ನ ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಅವರೇ ಕ್ಲಿಯರಿಟಿ ಹೇಳಿದ್ದಾರೆ. ಜೊತೆಗೆ ಹೇಳ್ತಿರಲ್ಲ ನೀವು ಎಷ್ಟೋ ಜನ ಸುಳ್ಳು ಹೇಳ್ತಾರೆ ಅಂತ, 409 ಪೋಸ್ಟನ್ನ ಕನ್ಫರ್ಮಾಗಿ ಹೇಳಿದ್ದಾರೆ ಅವರೇ. ನಾವು ನಿಯೋಜನೆ ಮಾಡ್ಕೊಂಡಿದ್ವಿ 1000 ಜನನ ಯಾವ್ಯಾವ ಮಂಗಳೂರು, ಪುತ್ತೂರು, ರಾಮನಗರ, ಚಾಮರಾಜನಗರ ಇಲ್ಲಿ ಪೋಸ್ಟ್ ಖಾಲಿ ಇದೆ ಅಂತ ನಾನು ಮೊದಲೇ ವಿಡಿಯೋದಲ್ಲಿ ಮಾಡಿದ್ದೆ. ಸುಮಾರು ಜನ ಹೇಳ್ತಿದ್ರಿ ಬೇಕು ಸರ್ ಬೇಕು ಅಂತ, ಅದಕ್ಕೆ ಸಖತ್ತು ಆನ್ಸರ್ ಸಿಕ್ಕಿದೆ, ಮಾಡಿದ್ದೀವಿ ಅಂತ ಕರೆಕ್ಟಾಗಿ ಅವರೇ ಕ್ಲಿಯರಿಟಿ ಕೊಟ್ಟಿದ್ದಾರೆ 1000 ಪೋಸ್ಟ್ಗೆ. ಈಗೇನಪ್ಪ ಅಂತ ಹೇಳಿದ್ರೆ ನೆಕ್ಸ್ಟೇ ಮುಂದಕ್ಕೆ ಏನಾರ ಕಾಲ್ಫಾರ್ಮ್ ಆದರೆ 1,500 ಡ್ರೈವರ್ಗೆ ಚಾನ್ಸ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಏನಾರ ಮಾಡೋ ಸಿನಿತ್ತೆ. ಮತ್ತು ಮೆಕ್ಯಾನಿಕ್ಕು ಸುಧಾ ಖಾಲಿ ಇದೆ ಅಂತ ಹೇಳ್ತಾವ್ರೆ ಅವರು. ಮೆಕ್ಯಾನಿಕ್ಕು ಮುಂದಕ್ಕೆ ಕಾಲ್ಫಾರ್ಮ್ ಆಯ್ತದೆ ಅಂತ ಹೇಳ್ತಾವ್ರೆ, ಬಟ್ ಯಾವಾಗ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಇಲ್ಲ. ಮೆಕ್ಯಾನಿಕ್ ಕೊರತೆ ಇದ್ದು ಈಗ ನಿಲ್ಲಿಸಿದ್ದೀವಿ, ಮುಂದಿನ ದಿನಗಳಲ್ಲಿ ಕೊರತೆ ಬಂದರೆ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಯಮಾಡಿ ನೀವು ಮುಂದಿನ ದಿನಗಳಲ್ಲಿ ಏನು ಇಷ್ಟನ್ನ ಸಿದ್ಧತೆ ಮಾಡ್ಕೊಳ್ಳಿ, ಯಾರು ನಿರಾಸೆ ಆಗಬೇಡಿ. ಆ 2 ವಿಡಿಯೋನ ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ, ದಯಮಾಡಿ ನೋಡಿ.